ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದೆಹಲಿ ಕೆಂಪುಕೋಟೆ ಬಳಿ ನಡೆದಂತಹ ಕಾರು ಸ್ಫೋಟಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಇದು ಪಕ್ಕಾ ಭಯೋತ್ಪಾದಕ ದಾಳಿ ಅಂತ ಕೇಂದ್ರ ಸರ್ಕಾರವೇ ಘೋಷಣೆ ಮಾಡಿದೆ. ಈ ದಾಳಿಯ ಹಿಂದೆ 2 ಸಂಘಟನೆಗಳ ಕೈವಾಡ ಇರುವ ಶಂಕೆ ಇದ್ದು ಭಾರೀ ವಿಧ್ವಂಸ ಎಸಗಲು ವೈದ್ಯರ ತಂಡ ಮಾಡಿದ್ದ ಘಾತಕ ಸಂಚು ಬಯಲಾಗಿದೆ. ದೆಹಲಿ ಸ್ಫೋಟ ಉಗ್ರ ಕೃತ್ಯ, ಕೇಂದ್ರ ಸರ್ಕಾರದ ಘೋಷಣೆ. ಕೆಂಪುಕೋಟೆ ಸ್ಫೋಟ 2 ಉಗ್ರ ಸಂಘಟನೆಗಳ ಪಾತ್ರ. ಭೀಕರ, ಭಯಾನಕ, ಮುಗಿಲೆತ್ತರಕ್ಕೆ ಚಿಮ್ಮಿದ ಬೆಂಕಿ ಜ್ವಾಲೆ. ದೆಹಲಿ ಸ್ಫೋಟದ ಭೀಕರತೆಗೆ ಜನ ಅಕ್ಷರಶಃ ಬೆಚ್ಚಿ ಬಿದ್ದಿದ್ರು. ಸೋಮವಾರ ಸಂಜೆ ನಡೆದ ಕೃತ್ಯ ಹೇಗಾಯ್ತು ಅನ್ನೋ ಯೋಚನೆ ಇಡೀ ದೇಶಕ್ಕೆ ಕಾಡುತ್ತಿತ್ತು. ಆದ್ರೆ ನಿನ್ನೆ ಭೂತಾನ್ನಿಂದ ಭಾರತಕ್ಕೆ ಮರಳಿದ ಪ್ರಧಾನಿ ಮೋದಿ ಮಹತ್ವದ ಕ್ಯಾಬಿನೆಟ್ ಸಭೆ ನಡೆಸಿದ್ರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ವಿದೇಶಾಂಗ ಸಚಿವ ಜೈಶಂಕರ್ ಸೇರಿದಂತೆ ಪ್ರಮುಖ ಸಚಿವರು ಭಾಗಿಯಾಗಿದ್ರು. ಭದ್ರತೆ ಕುರಿತು ಸುದೀರ್ಘ ಚರ್ಚೆ ನಡೆಸಿದ ಭದ್ರತಾ ಕ್ಯಾಬಿನೆಟ್ ಸಭೆ ಇದೊಂದು ಉಗ್ರ ಕೃತ್ಯ ಅಂತ ಘೋಷಿಸಿದೆ. ಕೆಂಪುಕೋಟೆಯ ಬಳಿ ನವೆಂಬರ್ 10ರಂದು ಸಂಜೆ ಕಾರು ಸ್ಫೋಟಗೊಂಡಿದೆ. ದೇಶದ್ರೋಹಿ ಶಕ್ತಿಗಳು ಎಸಗಿರುವ ಈ ಹೀನಾಯ ಉಗ್ರ ಕೃತ್ಯಕ್ಕೆ ದೇಶ ಸಾಕ್ಷಿಯಾಗಿದೆ. ಕ್ಯಾಬಿನೆಟ್ ನೊಂದವರಿಗೆ ಸಾಂತ್ವನ ಹೇಳ್ತಿದೆ. ಅಮಾಯಕರ ಸಾವಿಗೆ ಕಾರಣವಾದ ಈ ನೀಚ ಮತ್ತು ಹೇಡಿತನದ ಕೃತ್ಯವನ್ನ ಕ್ಯಾಬಿನೆಟ್ ಒಕ್ಕೊರಲಿನಿಂದ ಖಂಡಿಸುತ್ತದೆ. ಅತ್ಯಂತ ತುರ್ತು ಮತ್ತು ವೃತ್ತಿಪರತೆಯಿಂದ ಈ ಘಟನೆಯ ತನಿಖೆ ನಡೆಸುವಂತೆ ಕ್ಯಾಬಿನೆಟ್ ಸೂಚಿಸುತ್ತಿದೆ. ಸಂಚುಕೋರರು, ಅವರಿಗೆ ಸಹಕರಿಸಿದವರು ಮತ್ತು ಪ್ರಾಯೋಜಕರನ್ನ ಹುಡುಕಿ ನೊಂದವರಿಗೆ ನ್ಯಾಯ ದೊರಕಿಸುವಂತೆ ಕ್ಯಾಬಿನೆಟ್ ಹೇಳುತ್ತಿದೆ. ಹೀಗೆ ದೆಹಲಿ ಸ್ಫೋಟ ಪ್ರಕರಣವನ್ನ ಉಗ್ರ ಕೃತ್ಯ ಅಂತ ಘೋಷಿಸಿರುವ ಕೇಂದ್ರ ಸರ್ಕಾರ ಮಾಸ್ಟರ್ ಮೈಂಡ್ಗಳ ಹೆಡೆಮುರಿ ಕಟ್ಟಲು ತನಿಖಾ ಸಂಸ್ಥೆಗಳಿಗೆ ಸೂಚಿಸಿವೆ. ಕ್ಯಾಬಿನೆಟ್ reiterates India's unwavering commitment to a policy of zero tolerance towards terrorism in all its forms and manifestations. ಜೈಷ್ ಎ ಮೊಹಮ್ಮದ್ AGH ಉಗ್ರ ಸಂಘಟನೆ ಪಾತ್ರ. ವೈಟ್ ಕಾಲರ್ ಟೆರರ್ ನೆಟ್ವರ್ಕ್ ಬೆನ್ನತ್ತಿದ NIA ಟೀಮ್. ದೆಹಲಿ ಸ್ಫೋಟ ಉಗ್ರ ಕೃತ್ಯ ಅಂತ ಕ್ಯಾಬಿನೆಟ್ಗೆ ಖುದ್ದು ತನಿಖಾ ಸಂಸ್ಥೆಗಳೇ ಮಾಹಿತಿ ನೀಡಿವೆ. ಪ್ರಾಥಮಿಕ ತನಿಖೆ ನಡೆಸಿದ್ದ NIA ಇದರ ಹಿಂದೆ ಮಸೂದ್ ಅಜರ್ನ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ ಮತ್ತು ಅನ್ಸರ್ ಗಜ್ವತ್ ಉಲ್ ಹಿಂದ್ ಉಗ್ರ ಸಂಘಟನೆಗಳ ಪಾತ್ರ ಇದೆ ಅನ್ನೋದನ್ನ ಪತ್ತೆ ಮಾಡಿದೆ. ಈ 2 ಉಗ್ರ ಸಂಘಟನೆಗಳ ವೈಟ್ ಕಾಲರ್ ಟೆರರ್ ನೆಟ್ವರ್ಕ್ ಭೇದಿಸಲು NIA ಮುಂದಾಗಿದೆ. ಈ ನೆಟ್ವರ್ಕ್ನಲ್ಲಿ ವೈದ್ಯರು, ಮೌಲ್ವಿಗಳು ಸೇರಿದಂತೆ ಹಲವರ ಗುಂಪು ಇರೋದು ಗೊತ್ತಾಗಿದೆ. ದೊಡ್ಡ ವಿಧ್ವಂಸದ ಸಂಚು ವಿಫಲ, ಹತಾಶೆಗೆ ದೆಹಲಿ ಸ್ಫೋಟ. ಅಕ್ಟೋಬರ್ 19ರಿಂದಲೇ ಆಪರೇಷನ್ ಕಾಶ್ಮೀರದಿಂದ ಕಾರ್ಯಾಚರಣೆ. ಅಸಲಿಗೆ ದೆಹಲಿ ಸ್ಫೋಟದ ಹಿಂದೆ ಉಗ್ರ ಸಂಘಟನೆಗಳ ಬಹುದೊಡ್ಡ ಸಂಚಿನ ಹತಾಶೆ ಎದ್ದು ಕಾಣ್ತಿದೆ. ಕಳೆದ ಅಕ್ಟೋಬರ್ 19ರಂದು ಜಮ್ಮು ಕಾಶ್ಮೀರದ ನೌಗಾಮ್ ಪ್ರದೇಶದಲ್ಲಿ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ ಭಾರತದ ವಿರುದ್ಧ ಪೋಸ್ಟರ್ ಒಂದನ್ನ ಅಂಟಿಸಿತ್ತು. ಇದೇ ಪೋಸ್ಟರ್ ವಿಚಾರಕ್ಕೆ ಶುರುವಾದ ತನಿಖೆ ಹರಿಯಾಣದವರೆಗೆ ತಂದು ನಿಲ್ಲಿಸಿತ್ತು. ಜಮ್ಮು ಕಾಶ್ಮೀರದ ನೌಗಾಮ್ನಲ್ಲಿ ಪೋಸ್ಟರ್ ಅಂಟಿಸಿದವರ ವಿರುದ್ಧ ಅಕ್ಟೋಬರ್ 19ರಂದೇ FIR ದಾಖಲಿಸಿಕೊಂಡ ನೌಗಾಮ್ ಠಾಣೆ ಪೊಲೀಸರು ಮರುದಿನವೇ 3ರನ್ನ ಬಂಧಿಸಿ ಕರೆತಂದಿದ್ರು. ಆರಿಫ್ ನಿಸಾರ್, ಯಾಸೀರ್ ಉಲ್ ಅಶ್ರಫ್ ಮತ್ತು ಮಕ್ಸೂದ್ ಎಂಬ 3ರನ್ನ ಸೆರೆ ಹಿಡಿದಿದ್ರು. ಈ 3ರ ವಿಚಾರಣೆ ವೇಳೆ ಮತ್ತಷ್ಟು ಜನರ ಹೆಸರು ಬಹಿರಂಗವಾಗಿತ್ತು. ಇವರ ಹೇಳಿಕೆಯಂತೆ ಅಕ್ಟೋಬರ್ 27ರಂದು ಜಮ್ಮು ಕಾಶ್ಮೀರದ ಶೋಫಿಯಾನ್ನಲ್ಲಿ ಮೌಲ್ವಿ ಇರ್ಫಾನ್ ಅಹಮದ್ ವಾಜಿ ಮತ್ತು ಗಂದರ್ಬಾಲ್ನ ವಕೋರಾದಲ್ಲಿ ಜಮೀರ್ ಅಹಮದ್ ಎಂಬ 2ರನ್ನ ಬಂಧಿಸಿದ್ರು. ಇವರಿಂದ ಪಿಸ್ತೂಲ್ ಮತ್ತು ಗುಂಡುಗಳನ್ನ ವಶಕ್ಕೆ ಪಡೆದುಕೊಂಡಿದ್ರು. ಇಲ್ಲಿಂದಲೇ ಶುರುವಾಗಿದ್ದು ನೋಡಿ ಟೆರರ್ ಡಾಕ್ಟರ್ಗಳ ನೆಟ್ವರ್ಕ್.
ಬಂಧಿತರೆಲ್ಲರನ್ನು ಜಮ್ಮು ಕಾಶ್ಮೀರ ಪೊಲೀಸರು ವಿಚಾರಣೆ ನಡೆಸಿದಾಗ ಹೊರಬಿದ್ದಿದ್ದೇ ಅಲ್ಫಲಾ ಮೆಡಿಕಲ್ ಕಾಲೇಜಿನ ಮುಜಾಮಿಲ್ ಶಕೀಲ್ ಹೆಸರು. ಈತನ ಹೆಸರು ಹೊರಬರ್ತಿದ್ದಂತೆ ಜಮ್ಮು ಕಾಶ್ಮೀರ ಪೊಲೀಸರು ಹರಿಯಾಣ ಪೊಲೀಸರ ಜೊತೆಗೆ ತನಿಖೆ ವಿಸ್ತರಣೆಯನ್ನ ಮಾಡಿದ್ರು. ಅಕ್ಟೋಬರ್ 30ರಂದು ಫರೀದಾಬಾದ್ನಲ್ಲಿರುವ ಅಲ್ಫಲಾಹ್ ಮೆಡಿಕಲ್ ಕಾಲೇಜಿನ ಪ್ರಾಧ್ಯಾಪಕ ಡಾಕ್ಟರ್ ಮುಜಾಮಿಲ್ ಶಕೀಲ್ನನ್ನ ಅರೆಸ್ಟ್ ಮಾಡಿದ್ರು. ಈತನನ್ನ ಸೆರೆ ಹಿಡಿಯುತ್ತಿದ್ದಂತೆ ನವೆಂಬರ್ 5ಕ್ಕೆ ಉತ್ತರ ಪ್ರದೇಶದ ಸಹರಾನ್ಪುರದಿಂದ ಡಾಕ್ಟರ್ ಆದಿಲ್ ಅಹಮದ್ ರಾತರ್ನನ್ನ ಪೊಲೀಸರು ಲಾಕ್ ಮಾಡಿದ್ರು. ಇದರ ಜೊತೆಗೆ ಸಾಲು ಸಾಲು ಸ್ಫೋಟಕಗಳನ್ನ, ಸುಮಾರು 1000 ಕೆಜಿಗಳಷ್ಟು ಅಮೋನಿಯಂ ನೈಟ್ರೇಟ್ ಸ್ಫೋಟಕಗಳನ್ನ ಸೀಸ್ ಮಾಡಲಾಗಿತ್ತು. ಇದೇ ಹೊತ್ತಲ್ಲಿ ತಾನು ಸಿಕ್ಕಿ ಬೀಳಬಹುದು ಎಂಬ ಭಯದಿಂದ ಉಮರ್ ಉನ್ ನಬಿ ಸ್ಫೋಟಕ ಸಾಗಿಸಿದ್ದು ಹತಾಶೆಗೊಂಡು ಸ್ಫೋಟಿಸಿಕೊಂಡಿದ್ದಾನೆ ಅಂತ ವಿಶ್ಲೇಷಿಸಲಾಗ್ತಿದೆ. ಆದ್ರೆ ಈ ಬಗ್ಗೆ ಈವರೆಗೂ ಯಾವುದೇ ಸ್ಪಷ್ಟ ಮಾಹಿತಿ ಇಲ್ಲ. ಸದ್ಯ ಸ್ಫೋಟದ ಸ್ಥಳದಲ್ಲಿ 42 ಸ್ಯಾಂಪಲ್ಗಳನ್ನ ಸಂಗ್ರಹಿಸಲಾಗಿದೆ. ಅಮೋನಿಯಂ ನೈಟ್ರೇಟ್ ಸೇರಿದಂತೆ ಸ್ಫೋಟದ ಸ್ಥಳದಲ್ಲಿ 2 ಲೈವ್ ಕಾರ್ಟ್ರೇಜ್ ಪತ್ತೆಯಾಗಿದೆ. ಕಾರಿನ ಬಿಡಿಭಾಗಗಳು, ಟೈರ್ ಅವಶೇಷ, ಚಾಸೆ, ಸಿಎನ್ಜಿ ಸಿಲಿಂಡರ್, ಬ್ಯಾನೆಟ್ ಕವರ್ ವಶಕ್ಕೆ ಪಡೆಯಲಾಗಿದೆ. ಇದು ಉಗ್ರ ಕೃತ್ಯ ಅಂತ ಕೇಂದ್ರ ಸರ್ಕಾರ ಘೋಷಿಸಿದ್ದು, ಈಗ ತನಿಖೆ ಅದೇ ದಿಕ್ಕಿನಲ್ಲಿ ಸಾಗಲಿದೆ. ಹರೀಶ್ ಜೊತೆ ಮಹೇಶ್, ಟಿವಿ9 ನವದೆಹಲಿ.